ಏನು ಕರ್ಮನೋ ಏನೋ, ನಾವು ನಮ್ಮ ಮನೆಯಲ್ಲೇ ಒಂದು ಕೆಲಸ ಮಾಡಲ್ಲ, ಆದರೆ ಇಲ್ಲಿಗೆ ಬಂದು ಮನೆಯವ್ರ ಥರ ಎಲ್ಲ ಕೆಲಸ ಮಾಡಬೇಕಾಗಿದೆ. ಏನು ಮಾಡೋಕ್ಕಾಗುತ್ತೆ ದೀಪಿಕಾ? ಮದುವೆ ಮನೆ ಆದಮೇಲೆ ಇಂಥ ಕೆಲಸಗಳೆಲ್ಲ ಇದ್ದಿದ್ದೆ ಅಲ್ವಾ? ಮದುವೆ ಅಂತೆ ಮದುವೆ, ಈ ವಯಸ್ಸಲ್ಲಿ ಈ ಶೋಕಿಗಳೆಲ್ಲ ಬೇಕಾ ಇವ್ರಿಗೆ? ಆಗಿರೋದೇ ಎರಡನೇ ಮದುವೆಯಲ್ಲೂ ಎರಡನೇ ಸಲ ಇದೆಲ್ಲ ಮಾಡ್ಕೋತಿದ್ದಾರೆ. ಚಿಕ್ಕ ಮಾವಂಗೆ ಒಂಚೂರು ಬುದ್ಧಿ ಇಲ್ಲ. ಇದನ್ನೆಲ್ಲ ಮಾಡಬೇಕು ಅಂತ ಅವರೇ ತಾನೇ ಪ್ಲ್ಯಾನ್ ಮಾಡಿದ್ದು. ಮಾಡಲಿ ಬಿಡು, ಏನೇನು ಮಾಡ್ತಾರೋ ಎಲ್ಲ ಮಾಡಲಿ. ಆರೋ ದೀಪ ಕೊನೆಯಲ್ಲಿ ಜೋರಾಗಿ ಉರಿಯುತ್ತಂತೆ. ಇವ್ರ ಸಂಭ್ರಮ ಸಂತೋಷ ಎಲ್ಲ ಎಷ್ಟು ದಿನ ನಡೆಯುತ್ತೋ ನಡೀಲಿ. ಅಂದಹಾಗೆ ಇವತ್ತು ಸಂಜೆ ಮೆಹಂದಿ ಶಾಸ್ತ್ರ ಬೇರೆ ಮಾಡ್ತಾರಂತಲ್ಲ. ಇಷ್ಟಕ್ಕೆ ಸಾಕಾಗಿದೆ ನನಗೆ, ಇನ್ನೂ ಅದು ಬೇರೆನಾ? ನೀನು ಈ ರೀತಿ ಇರಿಟೇಟ್ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಆಗೋದೆಲ್ಲ ಆಗ್ತಾನೇ ಇರತ್ತೆ. ಮನೆಯವರೆಲ್ಲರೂ ಒಂದಾಗಿರುವಾಗ ನನ್ನ ಕೈಲಾಗಲಿ ನಿನ್ನ ಕೈಲಾಗಲಿ ಏನೂ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಈ ದೀಪಿಕಾ ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ಆಗ್ತಿರೋದು ಹಾಳಾಗುತ್ತೆ. ಹಾಳಾಗುತ್ತಾ? ಏನು? ಮೆಹಂದಿ ಶಾಸ್ತ್ರ. ಅಂದರೆ ನೀನೇನೋ ಪ್ಲ್ಯಾನ್ ಮಾಡಿದ್ಯಾ ಅಂತಾಯ್ತು. ನಿನ್ನ ಪ್ಲ್ಯಾನ್ಗೆ ನನ್ನನ್ನು ಮಾತ್ರ ಎಳಿಬೇಡ. ಸದ್ಯಕ್ಕೆ ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಮನಸ್ಸು ನನಗಿಲ್ಲ. ನನಗೂ ಇದು ಯಾವುದ್ರಲ್ಲೂ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಆಸೆ ಇಲ್ಲ ಅತ್ತೆ. ನನ್ನ ತಲೆಯಲ್ಲಿ ಬೇರೆಯೇ ಪ್ಲ್ಯಾನ್ಗಳಿವೆ. ಹೇಳಿ ತಾತ. ದಂಡ್ಪಿಂಡ ಎಲ್ಲ ಇದೆಯಾ? ನೀವೇ ಹೇಳಿದ್ರಲ್ಲ ತಾಳಿ ತಗೋಬರಕ್ಕೆ, ಅದಕ್ಕೆ ಚಿನ್ನದ ಅಂಗಡಿಗೆ ಬಂದಿದ್ದೀನಿ. ನಾನು ಯಾವ್ದು ತರ್ದಿನೋ ಆದರೂ ಅದನ್ನೇ ಹಾಕೋಬೇಕು. ಈಗಾಗಲೇ ಒಳ್ಳೆ ಡಿಸೈನೇ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ್ರೆ ಸಾಕ, ಕೊಂಡ್ಕೋಬಾರ್ದಾ? ಕೊಂಡ್ಕೋತೀನಿ ತಾತ, ಕೊಂಡ್ಕೊಳ್ಳೋದು ತಾನೇ ಸೆಲೆಕ್ಟ್ ಮಾಡಿರೋದು. ಕೊಂಡ್ಕೋತೀನಿ ಅಂದ್ರೆ ಸಾಕೇನೋ, ಅದಕ್ಕೆ ದುಡ್ಡು ಬೇಡವಾ? ದುಡ್ಡು ಹೌದಲ್ಲ, ದುಡ್ಡು ಬೇಕು. ಸದ್ಯಕ್ಕೆ ಸ್ವಲ್ಪ ನನ್ನ ಹತ್ರ ದುಡ್ಡಿದೆ ತಾತ. ಎಷ್ಟು ಅಂತ ಕೇಳಿ ಬೇರೆ ಎಲ್ಲಾದ್ರೂ ಸಾಲ ಮಾಡ್ತರ್ತೀನಿ. ಏನೋ ಸಾಲನ? ನನ್ನ ಮುಂದೆನೆ ಸಾಲ ಮಾಡ್ತರ್ತೀನಿ ಅಂತ ಹೇಳ್ತೀಯ? ಎಷ್ಟು ಧೈರ್ಯನೋ ನಿನಗೆ? ಮತ್ತಿನ್ನೇನು ಮಾಡಲಿ ತಾತ, ಅಂಗಡಿ ಅವನೇನು ಫ್ರೀಯಾಗಿ ಕೊಡ್ತಾನೆ ನನಗೆ? ಸಾಲ ಮಾಡ್ತೀನಿ, ಕಷ್ಟಪಟ್ಟು ದುಡ್ದು ಸಾಲ ತೀರಿಸ್ತೀನಿ. ಏನ್ ದೊಡ್ಡ ಮನುಷ್ಯನೋ, ಸಾಲ ಮಾಡ್ತೀನಿ ಅನ್ನೋದನ್ನ ಸಾಧನೆ ಮಾಡ್ತೀನಿ ಅನ್ನೋ ಥರ ಹೇಳ್ತಾ ಇದ್ದೀಯ. ಅಂಥ ಸಾಹಸಕ್ಕೆಲ್ಲ ಕೈ ಹಾಕಬೇಡ. ನಿನ್ನ ಅಕೌಂಟ್ಗೆ ನಾನು ದುಡ್ಡು ಹಾಕಿದ್ದೀನಿ ನೋಡು. ಅದೇ ದುಡ್ಡಲ್ಲಿ ತಾಳಿ ತಗೊಂಡು ಬಾ. ಏನೋ ಯೋಚನೆ ಮಾಡ್ತಿದ್ದೀಯಾ? ಆ ತಾಳಿನ ನೀನು ನಿನ್ನ ದುಡ್ಡಲ್ಲೇ ಕೊಡಿಸ್ತಾ ಇರೋದು. ನನ್ನ ದುಡ್ಡಲ್ಲ, ಅದು ನಾನು ನಿನಗೆ ಕೊಡ್ತಿರೋ ಸಾಲ. ನಿನಗೆ ಯಾವಾಗ ಆಗುತ್ತೋ ಆ ಸಾಲನ ವಾಪಸ್ ಕೊಡು. ಅದಕ್ಕೆ ನಾನು ಬಡ್ಡಿ ಚಾರ್ಜ್ ಮಾಡಲ್ಲ, ಓಕೆನಾ? ತಾತ ಹೇಳದ್ನಲ್ಲ, ಸಾಲ ಅಂತ ತಗೊಂಡ ಮೇಲೆ ಅದು ನಿನ್ನ ದುಡ್ಡೇ ಆಗತ್ತೆ. ಅಂದಮೇಲೆ ನಿನ್ನ ದುಡ್ಡಲ್ಲೇ ತಾಳಿನ ತಗೊಂಡು ಬಾ. ಸರಿ ತಾತ, ತರ್ತೀನಿ. ಆಯ್ತಾಯ್ತು, ಇಡು ಫೋನ್. ತಾತ ಒಂದು ನಿಮಿಷ. ಏನದು? ಥ್ಯಾಂಕ್ಸ್ ತಾತ. ಹುಚ್ಚೊಳಗ ಫೋನ್ ಇಡ. ನೋಡು, ಹುಷಾರಾಗಿ ತಗೊಂಡು ಬಾ. ಅಮ್ಮನ ಮೇಲೆ ಅಷ್ಟೆಲ್ಲ ಪ್ರೀತಿ ಇದ್ರು ಇವನು ಒಣ ಬಿಂಕು ಬಿಗ್ಮಾನಕ್ಕಂತೂ ಏನೂ ಕಮ್ಮಿ ಇಲ್ಲ. ಏನೋ ಪ್ಲಾನ್ ಅಂತ ಹೇಳ್ದಾಗಿತ್ತು, ಏನು ಅಂತ ಕೇಳ್ಬೋದಾ? ಅದು ಹೇಳು ದೀಪಿಕಾ, ನಿನ್ನ ಪ್ಲ್ಯಾನ್ ಏನು ಅಂತ ಹೇಳಿದ್ರೆ ಇವರು ಖುಷಿ ಪಡ್ತಾರೆ. ಅತ್ತೆ, ಏನು ಹೇಳ್ತಿದ್ದೀರಾ? ಸರ್ಪ್ರೈಸ್ ಕೊಡೋದೇನಿದ್ರು ಅವರಿಬ್ಬರಿಗೆ. ಇವರಿಬ್ಬರಿಗೆ ಹೇಳೋದ್ರಿಂದ ಏನೂ ತೊಂದರೆ ಇಲ್ಲ. ನಮ್ಮ ಪ್ಲ್ಯಾನ್ಗೆ ಇವರು ಸಪೋರ್ಟ್ ಮಾಡ್ತಾರೆ. ಮೊದಲು ಪ್ಲಾನ್ ಏನು ಅಂತ ಹೇಳಿ,
ಸಪೋರ್ಟ್ ಮಾಡಬೇಕೋ ಬೇಡವೋ ಅಂತ ಆಮೇಲೆ ಹೇಳ್ತೀನಿ. ಸರಿ ಬಿಡು, ನಾನೇ ಹೇಳ್ತೀನಿ. ಇವತ್ತು ಸಂಜೆ ಮೆಹಂದಿ ಪ್ರೋಗ್ರಾಮ್ ಇದೆಯಲ್ಲ, ಅದ್ರ ಜೊತೆ ಬೇರೆ ಏನಾದರೂ ಪ್ರೋಗ್ರಾಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಹಾಂ ಹೌದು, ಮೆಹಂದಿ ಜೊತೆ ಸಂಗೀತನೂ ಮಾಡ್ಬೋದಲ್ವಾ? ಅಷ್ಟೇ ತಾನೇ, ಮಾಡೋಣ ಬಿಡಿ. ಸಂಗೀತ ಪ್ರೋಗ್ರಾಮ್ ಮಾಡಿದ್ರೆ ಮನೆಯಲ್ಲೂ ಸಂತೋಷ ಸಂಭ್ರಮ ತುಂಬಿ ತುಳ್ಕಾಡ್ತಾ ಇರತ್ತೆ ಅಲ್ವಾ? ಅದ್ರ ಜೊತೆ ನಾವು ಕುಂದಾಡ್ಬೋದಲ್ವಾ? ಹೌದು, ಎಲ್ಲ ಕುಂದಾಡ್ಬೋದು. ನಾನು ನಿಮ್ಮನ್ನು ಕುಣಿಸ್ದೆ ಸುಮ್ಮನೆ ಬಿಡಲ್ಲ. ಸಂಧ್ಯಾ, ಅಡುಗೆ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡು ಬಾ. ಕೆಲಸಗಳನ್ನ ಬೇಗ ಮುಗಿಸ್ಕೊಂಡ್ರೆ ಮೆಹಂದಿ ಜೊತೆಗೆ ಸಂಗೀತ ಪ್ರೋಗ್ರಾಮು ಮಾಡ್ಬೋದು. ನನಗೂ ಡ್ಯಾನ್ಸ್ ಮಾಡೋದಂದ್ರೆ ತುಂಬ ಇಷ್ಟ. ನಾನು ಡ್ಯಾನ್ಸ್ ಮಾಡ್ತೀನಿ. ಸಂಧ್ಯಾ, ನಾನು ಕೊಟ್ಟಿದ್ದ 5 ಲಕ್ಷ ಏನು ಮಾಡಿದೆ? ಬಗ್ಗೆ ಇಲ್ಲಿ ಮಾತಾಡೋದು ಬೇಡ. ಈ ವಿಷಯಗಳನ್ನೆಲ್ಲ ಫೋನಲ್ಲಿ ಅಷ್ಟೇ ಮಾತಾಡೋಣ. ಸಿರಿ ಅಡುಗೆಗೆ ಹೆಲ್ಪ್ ಮಾಡು ಅಂತ ಕರೀತಿದ್ಲು, ಬಂದೆ. ಸಮರ್, ನೀನೇ ಬಂದ್ಬಿಟ್ಯಾ? ನಾನೇನೋ ಫೋನ್ ಮಾಡ್ಬೇಕಂತ ಅಂದ್ಕೊಂಡೆ. ಶಾಪಿಂಗ್ ಎಲ್ಲ ಆಯ್ತಾ ಸರ್? ಅದೆಲ್ಲಿ ಮುಗಿಯುತ್ತೆ? ಹೆಂಗಸರನ್ನ ಶಾಪಿಂಗ್ ಅಂತ ಕರ್ಕೊಬಂದರೆ ಮುಗೀತು ಅನ್ನೋ ಮಾತೆ ಮರ್ತೋಗತ್ತೆ. ಏನಿಲ್ಲ, ನಾನು ಎಲ್ಲನೂ ಬೇಗನೆ ಸೆಲೆಕ್ಟ್ ಮಾಡಿದ್ದೀನಿ. ಬೇರೆ ದಿನ ಆಗಿದ್ದಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇವ್ರನ್ನ ಬಿಡ್ತಾನೆ ಇರಲಿಲ್ಲ. ಆಯ್ತಾಯ್ತು. ಈಗ ಸೀರೆ ಎಲ್ಲ ತೊಗೊಂಡಿದ್ದಾಗಿದ್ರೆ ನಾವು ಗಂಡಸರಿಗೆ ಹೋಗಿ ಬಟ್ಟೆ ತೊಗೋತೀವಿ. ಸರಿ, ಹಾಗೆ ಮಾಡಿ. ಒಂದೇ ದಿನದಲ್ಲಿ ಬ್ಲೌಸ್ ಹೊಲ್ಸ್ಕೊಳ್ಳೋದು ಕಷ್ಟ ಆಗುತ್ತೆ. ಪಕ್ಕದಲ್ಲಿ ರೆಡಿಮೇಡ್ ಬ್ಲೌಸ್ ಸಿಗುತ್ತಂತೆ, ನಾನು ಅಲ್ಲಿ ಹೋಗಿ ಬರ್ತೀನಿ. ಸಮರ್ಥ್, ಬಾ, ನಿನ್ಗೆ ಯಾವ ಥರ ಬಟ್ಟೆ ಬೇಕು ನೀನೇ ಸೆಲೆಕ್ಟ್ ಮಾಡೋ. ಇಬ್ಬರು ಜೊತೆಲಿ ಹೋದರೆ ಬೇಗ ಸೆಲೆಕ್ಟ್ ಆಗುತ್ತೆ. ಇಲ್ಲ ಸರ್, ನನಗೆ ಹೊಸ ಬಟ್ಟೆ ಏನು ಬೇಡ. ಹೊಸ ಬಟ್ಟೆ ಬೇಡವಾ? ಇದೆಲ್ಲ ಅತಿ ಆಯಿತು. ಎಲ್ರಿಗೂ ಹೊಸ ಬಟ್ಟೆ ತೊಗೋತಿದ್ದೀವಿ ಅಂದಮೇಲೆ ನೀನು ತೊಗೋಬೇಕು. ಸುಮ್ಮನೆ ಬಾ ನನ್ನ ಜೊತೆ. ಸರ್ ಅದು ಏನು? ಸರ್ ನಂಗೆ ಸ್ವಲ್ಪ ಕೆಲಸ ಇದೆ. ನೀವು ಯಾವ್ದು ಸೆಲೆಕ್ಟ್ ಮಾಡಿದ್ರು ನಾನು ಅದನ್ನು ಹಾಕೋತೀನಿ. ನೀವು ಸೆಲೆಕ್ಟ್ ಮಾಡ್ತಾ ಇರಿ, ನಾನು ಅಷ್ಟರಲ್ಲಿ ಬರ್ತೀನಿ. ಇವನು ಒಂದೊಂದ್ಸಲ ಏನು ಮಾತಾಡ್ತಾನೆ ಏನು ಮಾಡ್ತಾನೆ ಅನ್ನೋದೇ ಅರ್ಥ ಆಗಲ್ಲ. ಒಟ್ಟಿನಲ್ಲಿ ಎಲ್ಲ ಕೆಲಸ ನನ್ನ ತಲೆ ಮೇಲೆ ಬಿತ್ತು. ಇರಲಿ, ಗಂಡಸರಿಗೆ ಶಾಪಿಂಗ್ ಮಾಡೋದು ಏನು ಕಷ್ಟ ಆಗಲ್ಲ. ಪಂಚೆ ಶರ್ಟ್ ತಾನೆ, ಫಟ್ ಅಂತ ತೊಗೊಬರ್ತೀನಿ. ಏನಬಿ ಇದೆಲ್ಲ? ನೀನು ಇಲ್ಲಿ ಬಂದು ಈ ರೀತಿ ಚಿಲ್ಲರೆ ಡೆಕೋರೇಷನ್ಸ್ ಮಾಡೋದು ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಏನು ಮಾಡೋಕ್ಕಾಗುತ್ತೆ, ಕೆಲಸ ವಹಿಸಿದಾರಲ್ಲ ಬಿಡು. ಛೇ, ನಮ್ಮನ್ನ ಬರೀ ಆ ಮನೇಲಿ ಮಾತ್ರ ಕಡೆಗಣಿಸ್ತಿದ್ದಾರೆ ಅಂದ್ಕೊಂಡಿದ್ದೆ. ಆದರೆ ಇಲ್ಲೂ ಅದೇ ರೀತಿ ಅವಮಾನ ಆಗ್ತಿದೆಯಲ್ಲ. ಅವಮಾನನ? ಅಂಥದ್ದೇನಾಯ್ತು ಇವಾಗ? ಇನ್ನೂ ಏನಾಗಬೇಕು ಅಭಿ? ಈ ಮನೆಯಲ್ಲಿ ನಾವು ಕೆಲಸದವ್ರು ಆಗ್ಬಿಟ್ಟಿದ್ದೀವಿ. ಇಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡೋದ್ರ ಬದಲು ನಾವೇ ಶಾಪಿಂಗ್ ಹೋಗ್ಬೋದಿತ್ತಲ್ವಾ? ನಿಮ್ಮ ಅಣ್ಣ ಅದಕ್ಕೆ ಯಾಕೆ ಹೋಗಬೇಕು? ಅಲ್ಲ, ಅವ್ರ ಜವಾಬ್ದಾರಿ ಕೊಟ್ಟಿರೋದು ಅಣ್ಣ ಅತ್ತಿಗೆಗೆ ಅಲ್ವಾ? ಅದೇ ಯಾಕೆ ಅಂತ ಕೇಳ್ತಿರೋದು. ನಮಗೇನು ಶಾಪಿಂಗ್ ಮಾಡೋಕ್ಕೆ ಬರಲ್ವಾ? ತಾತ್ಸಾರ ಅಭಿ, ನಮ್ಮನ್ನು ಕಂಡ್ರೆ ಈ ಮನೆಯವ್ರಿಗೂ ತಾತ್ಸಾರ. ಆ ಮನೇಲಿ ಏನು ನಡೀತಿದ್ಯೋ ಅದನ್ನು ತುಳಸಿ ಅಮ್ಮ ಈ ಮನೆಯವ್ರಿಗೂ ಹೇಳಿರ್ಬೋದು. ಅದಕ್ಕೆ ಅವರು ಈ ರೀತಿ ನಡೆಸ್ಕೊತಿದ್ದಾರೆ ನಮ್ಮನ್ನು. ಇಲ್ಲ ಅಭಿ, ನನಗಿದನ್ನೆಲ್ಲ ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ನನಗೆ ಈಗಲೇ ಇಲ್ಲಿಂದ ಹೊರಟು ಬಿಡೋಣ ಅನ್ನಿಸ್ತಿದೆ. ಆದರೆ ಆ ರೀತಿ ನಾವೇನಾದರೂ ಹೋದರೆ ಅದಕ್ಕೂ ನಾವೇ ಕೆಟ್ಟವ್ರಾಗ್ತೀವಿ. ಅದಕ್ಕೆ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ಏನಮ್ಮ ಮಿಟಿಕ್ಲಾಡಿ, ಮನೆಯವ್ರ ಜೊತೆಯಲ್ಲಿ ಬರದೆ ಒಬ್ಬಳೇ ಬಂದೆ. ಈಗ ನಾನು ಕೊಟ್ಟ ಜವಾಬ್ದಾರಿನ ಪರಿಪಾಲಿಸ್ತಿದ್ದ ನಿನ್ನ ಗಂಡನ್ನ ಪಕ್ಕಕ್ಕೆ ಎಳ್ಕೊಂಡು ಬಂದು ಏನೋ ಕಿವಿ ಚುಚ್ತಾ ಇದೆಯಲ್ಲ, ಏನು ಸಮಾಚಾರ? ಗಂಡ ಹೆಂಡ್ತಿ ನಾವೇನೋ ಪರ್ಸ್ನಲಾಗಿ ಮಾತಾಡ್ಕೋತಾ ಇದ್ದೀವಿ, ಮಧ್ಯದಲ್ಲಿ ನಿಮ್ದೇನು ತಲಹರಟೆ? ನೆಗದು ಬಿತ್ತು. ನಂದಲ್ಲ ತಲಹರಟೆ, ನಿಮ್ಮಿಬ್ಬರದು ಕಾಡು ಹರಟೆ. ಹೋಗು ಕಂದ, ನಿನ್ನ ಕೆಲಸ ನೋಡ್ಕೊ ಹೋಗೋ. ಏನಮ್ಮ ಮಿಟಿಕ್ಲಾಡಿ, ನಿನಗೇನು ಸಪ್ರೇಟಾಗಿ ಹೇಳಬೇಕಾ? ನನ್ನನ್ನೇನೋ ಉತ್ತರ ಕುಮಾರ ಅಂತೀರ, ಪರವಾಗಿಲ್ಲ. ಆದರೆ ನನ್ನ ಹೆಂಡ್ತಿನಾಗೆಲ್ಲ ಅಯ್ಯೋ
ಪ್ರೀತಿಯಿಂದ ಕಣೋ. ಈಗ ನನ್ನ ಮೊಮ್ಮಗನ ದಂಡಪಿಂಡ ಅನ್ನಲ್ವ, ಅವನ ಹೆಂಡತಿನ ಸೋಗಲಾಡಿ ಅನ್ನಲ್ವ, ನಿನ್ನ ಉತ್ತರ ಕುಮಾರ ಅಂತೀನಿ ತಾನೆ. ಎಲ್ಲ ಪ್ರೀತಿಯಿಂದಾನೆ. ಹೋಗು ಕಂದ, ಹೋಗು ಕೆಲಸ ಮಾಡೋಗು. ಮುಂದೆ ಅದಕ್ಕೆ ಭಾರಿ ಪ್ರೀತಿ ಹೆಂಡ್ತಿನ ಕಂಡ್ರೆ. ಅಮ್ಮ, ಪಾರ್ಲರ್ಗೆ ಹೋಗಲ್ಲ ಅಂತ ಹೇಳ್ತಿದ್ರಿ, ಈಗ ನೋಡಿದ್ರಾ ಹೇಗ್ ಫಳ ಫಳ ಅಂತ ಹೊಳಿತಾ ಇದ್ದೀರಾ ಅಂತ. ಹುಣ್ಣಿಮೆ ಚಂದ್ರನ್ ತರ ಕಾಣಿಸ್ತಿದ್ದೀರಾ. ನಿನ್ನೆ ರಾತ್ರಿ ನಮ್ಮ ಮನೇಲಿ ಎಷ್ಟೇ ಲೈಟ್ಸ್ ಆನ್ ಆಗಿದ್ರು ನನಗೆ ತುಂಬ ಕತ್ಲೆ ಅನ್ನಿಸ್ತಾ ಇತ್ತು. ಯಾಕೆ ಅಂತ ಯೋಚನೆ ಮಾಡಿದಾಗ ಒಂದು ವಿಷಯ ಗೊತ್ತಾಯಿತು. ಈ ಹುಣ್ಣಿಮೆ ಚಂದ್ರ ನನ್ನ ಜೊತೆಗಿಲ್ವಲ್ಲ, ಅದಕ್ಕೆ ಅಂತ. ಇದು ನಿನಗೆ ಹೇಗೆ ಗೊತ್ತಾಯ್ತು ಪುಟ್ಟ? ಹೇಗ್ ಗೊತ್ತಾಯ್ತಾ? ಏನಮ್ಮ ಹಾಗಂದ್ರೆ? ಏನಿಲ್ಲ ಬಿಡು. ಅಡುಗೆ ಮನೆ ಕೆಲಸ ಎಲ್ಲ ಆಯ್ತಾ? ಬೇರೆ ಏನಾದರೂ ಇದ್ರೆ ಹೇಳು, ಆದಷ್ಟು ಅಮ್ಮ, ಏನಾಯ್ತು? ಏನೋ ಹೇಳ್ತಾ ಇದ್ರಿ, ಇದಕ್ಕಿದ್ದ ಹಾಗೆ ನಿಲ್ಲಿಸ್ಬಿಟ್ರಿ. ಹೌದಾ? ಏನಿಲ್ವಲ್ಲ, ನಾನೇನೋ ಹೇಳಿಲ್ಲ. ಹಾಂ, ಈಗ ನೆನಪಾಯ್ತು. ಪಾರ್ಲರಲ್ಲಿ ಏನೇನು ಮಾಡಿದ್ರು ಅಂತ ಹೇಳ್ತಾ ಇದ್ದೆ. ಇಲ್ಲ, ನೀವು ಬೇರೆ ಏನೋ ಹೇಳ್ತಾ ಇದ್ರಿ. ಇಲ್ಲ, ಅದನ್ನೇ ಹೇಳ್ತಾ ಇದ್ದೆ. ಅದು ಸರಿ, ಪಾರ್ಲರ್ನಲ್ಲಿ ಏನೇನೆಲ್ಲ ಮಾಡಿದ್ರು? ಅದು ನಿಧಿ, ನೀನೇ ಹೇಳು, ಪಾರ್ಲರಲ್ಲಿ ಏನೇನು ಮಾಡಿದ್ರು ಅಂತ. ಅದಾ, ಐಬ್ರೋ ಮಾಡಿದ್ರು, ಫೇಶಿಯಲ್ ಮಾಡಿದ್ರು. ಸಾಕು ನಡಿ, ಅಡುಗೆ ಮನೇಲಿ ಏನಾದರೂ ಕೆಲಸ ಇದ್ರೆ ನೋಡೋಣ ಬಾ. ಏನು ಮಾಡೋದು ಬೇಕಾಗಿಲ್ಲ, ಎಲ್ಲ ನಾವೇ ಮಾಡ್ತೀವಿ. ತಗೋ, ಈ ಜ್ಯೂಸ್ ಕುಡಿ. ಈ ಜ್ಯೂಸ್ ಕುಡಿದ್ರೆ ನಿನ್ನ ಮುಖದಲ್ಲಿ ಇನ್ನೂ ಕಾಂತಿ ಜಾಸ್ತಿ ಆಗುತ್ತೆ. ಇದೆಲ್ಲ ಯಾಕಮ್ಮ? ಮದುಮಗಳು ಅಂದಮೇಲೆ ಇದೆಲ್ಲ ಕುಡಿಲೇಬೇಕು. ಸುಮ್ಮನೆ ತಗೋ. ತಗೊಳ್ಳಿ ಅಮ್ಮ. ಅಮ್ಮ ಕುಡಿ. ಈಗ ನೋಡು, ನಿನ್ ಮುಖ ಹುಣ್ಣಿಮೆ ಚಂದ್ರನ್ ತರ ಮಿರಾ ಅಂತ ಹೊಳೆಯತ್ತೆ. ಪುಟ, ಸುಮ್ಮನಿರು. ಯಾಕಮ್ಮ? ಇವತ್ತೇನು ಹುಣ್ಣಿಮೆ ಅಲ್ಲ, ಸುಮ್ಮನೆ ಯಾಕೆ ಎಲ್ಲರೂ ಚಂದ್ರ ಅಂತ ಇದ್ದೀರಾ? ಎಲ್ಲರೂ ಹೇಳ್ತಿದ್ದೀರಾ ಅಂದ್ರೆ ನಮ್ಮನ್ನ ಬಿಟ್ಟು ಬೇರೆ ಇನ್ಯಾರು ಹೇಳಿದ್ರು? ಅರ್ಥ ಆಯ್ತು. ಏನು ಅರ್ಥ ಆಯ್ತು? ನಾರ್ಮಲಿ ಈ ಚಂದ್ರ ಭೂಮಿ ಸುತ್ತುತ್ತಾ ಇರುತ್ತೆ, ಆದ್ರೆ ಇವತ್ತು ಭೂಮಿನೇ ಚಂದ್ರನ್ ಸುತ್ತುತ್ತಾ ಇದೆ.
ಏನೋ ಸೆಲ್ಫಿಗಳು ಜಾಸ್ತಿ ಆಯಿತು ನಿಂದು. ಓ, ಎಲ್ಲಿದೆಯಾ ಏನು ಮಾಡ್ತಿದ್ಯಾ ಅಂತ ಸಂಜೆ ಕೇಳ್ತಿದ್ದಾರೆ. ಹೋಗ್ಬಿಬ್ರೋ, ಹಾಗೆಲ್ಲ ಏನಿಲ್ಲ, ಆಗ ಕಾಲ್ ಮಾಡ್ತಾರಷ್ಟೆ. ಆಗಾಗನ ಅಥವಾ ಯಾವಾಗ್ಲೂನಾ? ಹೋಗ್ಬೇಕಾಗಿರೋದು ಅವನಲ್ಲ, ಇನ್ನೊಂದು ಸ್ವಲ್ಪ ದಿನಕ್ಕೆ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಾಗಿರೋದು ನೀನು. ಹೋಗಿಡ ಮೆಹಂದಿ ಶಾಸ್ತ್ರಕ್ಕೆಲ್ಲ ರೆಡಿ ಆಯಿತು, ಇನ್ನೇನಿದ್ರು ಪ್ರೋಗ್ರಾಮ್ ಶುರು ಆಗಬೇಕಷ್ಟೆ. ಹೌದಲ್ಲ, ಲೇಟ್ ಆಗ್ತಿದೆ. ಫಂಕ್ಷನ್ ಬೇಗ ಶುರುವಾದರೆ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಹೇಳ್ಬೋದು. ಹೌದೌದು. ಎಲ್ಲಿ ಹೋದ್ರಿ ಹೆಂಗಸರೆಲ್ಲ? ಅವ್ರದ್ದೆಲ್ಲ ಅಲಂಕಾರ ಮುಗಿದಿರ ಬರೋಕ್ಕೆ ಹೇಳು. ಸರಿ ಹೋಯ್ತು ದತ್ತ ಅವರೇ, ಹೆಂಗಸ್ರು ಅಲಂಕಾರ ಮುಗಿಯೋದು, ಆಕಾಶದಲ್ಲಿ ನಕ್ಷತ್ರ ಎಣಿಸೋದು ಎರಡು ಒಂದೇನೆ. ಎಷ್ಟು ಸಲ ಎಣಿಸಿದ್ರು ಪುನಃ ಪುನಃ ಮೊದಲಿಂದ ಎಣಿಸ್ಬೇಕು ಅನ್ಸುತ್ತೆ. ಅದು ಸರಿ. ಓಡೋದವಳೆ, ಹೋಗಿ ಕರ್ಕೊಂಡು ಹೋಗು ಅವ್ರನ್ನೆಲ್ಲ. ಹಾಗೇನಾದರೂ ಆದರೆ ಉತ್ತರ ಕುಮಾರ, ಬಾಯಲ್ಲಿ ಯಾವಾಗಲೂ ಮೆಣಸಿನ್ಕಾಯಿ ಇಟ್ಕೊಂಡೇ ಇರಬೇಕಾ? ದತ್ತ ಅವರೇ, ಇಂಥವ್ರೊಬ್ರು ಇರಬೇಕು ಎಲ್ಲ ಕಾರ್ಯಕ್ರಮದಲ್ಲೂ, ಇಲ್ಲ ಅಂದ್ರೆ ದೃಷ್ಟಿ ಆಗ್ಬಿಡುತ್ತೆ. ಆದರೂ ಮಾಧವ, ನಿನ್ನ ಈ ಇಬ್ಬರು ಮಕ್ಕಳದು ಎರಡೂ ಬೇರೆ ಬೇರೆ ಗುಣ. ಉಗ್ರ ಪ್ರತಾಪಿ ಸಿಹಿ, ಉತ್ತರ ಕುಮಾರ ಖಾರ. ನಮ್ಮ ಥರನೇ, ನಾನು ಸ್ವಲ್ಪ ಸಿಹಿ, ಅಣ್ಣ ಸ್ವಲ್ಪ ಸಿಹಿ, ನಾನು ಸ್ವಲ್ಪ ಖಾರ. ಆದರೂ ಉತ್ತರ ಕುಮಾರ ನಿನ್ನ ಮೆಚ್ಚದೆ ಕಣಯ್ಯ. ನಿನಗೆ ಕೊಟ್ಟ ಅಲಂಕಾರದ ಜವಾಬ್ದಾರಿನ ತುಂಬ ಚೆನ್ನಾಗಿ ನಿಭಾಯಿಸಿದ್ದೀಯ. ಅಯ್ಯೋ, ನಿಮ್ಮ ಮಾತು ಮೀರಕ್ಕಾಗತ್ತಾ? ನಿಮ್ಮ ಮಾತು ಮಾತಲ್ಲ, ಶಾಸನ. ನಾನು ಹೇಳಿ ನಿಮ್ಗೆ ಅರ್ಥ ಆಗಲಿಲ್ವಾ? ಬೆಂಗಳೂರಲ್ಲಿರೋ ಎಲ್ಲ ಆಶ್ರಮ ಡೀಟೇಲ್ಸು ತಗೊಳ್ಳಿ. ಅನಾಥಾಶ್ರಮ, ಒಂದು ಆಶ್ರಮನ ಬಿಡಬೇಡಿ. ಪರ್ಟಿಕ್ಯುಲರ್ಲಿ 25 ವರ್ಷಕ್ಕೆ ಮುಂಚೆ ಯಾರ್ಯಾರು ಆಶ್ರಮ ನಡೆಸ್ತಿದ್ರು ಅವ್ರನ್ನೆಲ್ಲ ಮೀಟ್ ಮಾಡಿ ಡೀಟೇಲ್ಸ್ ತಗೊಳ್ಳಿ. ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಮಗು ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿತ್ತು, ಕತ್ತಲ್ಲಿ ಒಂದು ಚೈನ್ ಇತ್ತು. ಇವ್ರಿಗೆ ಈ ವಿಷಯಗಳೆಲ್ಲ ಹೇಗೆ ಗೊತ್ತಾಯ್ತು? ಫೋಟೋ ನನ್ನ ಹತ್ರ ಇದ್ದಿದ್ರೆ ನಾನು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೆ? ನಾನು ಹೇಳಿರೋ ಕ್ಲೂಸ್ ನೋಡಿ ಏನಾದ್ರು ಕಂಡಿದ್ದೀರಿ? ಎನಿ ಅಪ್ಡೇಟ್ಸ್ ನನಗೆ ತಿಳಿಸಿ. ನನ್ನ ಮಗಳ ಬಗ್ಗೆ ಇದ್ದಿದ್ದು ಯಾವ ಗುರುತುಗಳನ್ನು ನಾನು ಇವ್ರಿಗೆ ಹೇಳಿಲ್ಲ. ಆದರೂ ಇದೆಲ್ಲ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ? ಅಂದರೆ ನನ್ನ ಡೈರಿ ಏನಾದರೂ ಇವ್ರಿಗೆ ಸಿಗ್ತಾ? ಹೌದು, ಗೊತ್ತಾಗಿದೆ, ಅದ್ರ ಮೂಲಕನೇ ಗೊತ್ತಾಗಬೇಕು. ಇಲ್ಲ, ಇವ್ರ ಕೆಟ್ಟ ಯೋಚನೆಗಳಿಗೆ ನನ್ನ ಮಗಳು ಬಲಿ ಆಗೋದು ಬೇಡ. ಸಂಬಂಧದ ಬೆಲೆನೇ ಗೊತ್ತಿಲ್ಲದೆ ಆಸ್ತಿಗೋಸ್ಕರ ನನ್ನ ಮಗಳನ್ನ ಹುಡುಕ್ತಿದ್ದಾರೆ ಇವರು. ಯಾವ ಕಾರಣಕ್ಕೂ ನನ್ನ ಮಗಳು ಇವ್ರಿಗೆ ಸಿಗಬಾರ್ದು. ಇವೆಲ್ಲ ಯಾಕೋ ವರ್ಕ್ ಆಗಲ್ಲ ಅನ್ಸುತ್ತೆ. ಇವ್ರನ್ನೆಲ್ಲ ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ನಾನೇ ಫೀಲ್ಡ್ಗೆ ಇಳಿಬೇಕು. ಅಮ್ಮ, ಇವತ್ತೆಷ್ಟು ಮುದ್ದ ಕಾಣಿಸ್ತಿದ್ದೀರ ಗೊತ್ತಾ? ಸಾಕು, ಇನ್ನೇನು ಹೇಳಬೇಡ. ಯಾಕೇನಾಯ್ತು? ಏನಾಯ್ತು ಅಂತ ನಾನು ಹೇಳ್ತೀನಿ. ಪುಟ್ಟ, ಈಗ ನೀನು ಸುಮ್ಮನೆ ಇರ್ತೀಯಲ್ವೋ? ಅಯ್ಯೋ, ನೀವು ಯಾಕಿಷ್ಟು ಮುದ್ದಾಗಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಅದರಲ್ಲಿ ಏನಿದೆ? ನಾನು ಅಷ್ಟೇ, ಅಷ್ಟೊತ್ತಿಂದ ಅಮ್ಮ ಯಾಕೆ ಇಷ್ಟೊಂದು ಮುದ್ದಾಗಿದ್ದಾರೆ ಅಂತ ಕೇಳೋಣ ಅನ್ಕೊಂಡೆ. ಅಮ್ಮ, ನೀವು ಇವತ್ತು ಇಷ್ಟೊಂದು ಮುದ್ದಾಗಿರೋದಕ್ಕೆ ಪಾರ್ಲರ್ ಕಾರಣನಾ ಅಥವಾ ಮಾವ ಕಾರಣನಾ? ಬರ್ತಾ ಬರ್ತಾ ನಿಮ್ಮ ಹುಡುಗಾಟಿಕೆ ಜಾಸ್ತಿ ಆಯಿತು. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಮದುವೆ ಆಗಿ 1 ವರ್ಷ ಆಯಿತು ಅಂತ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬಂದಿದ್ರೆ ಆಗಿರೋದು. ಅದು
ಬಿಟ್ಟು ಮದುವೆ ಮೆಹಂದಿ ಅಲಂಕಾರ ಇದೆಲ್ಲ ಬೇಕಾ? ಜನ ನಗ್ತಾರಷ್ಟೆ. ಅಯ್ಯೋ, ವಯಸ್ಸಾಗಿದೆ ಅಂತ ನಗ್ದೇ ಇರೋದಕ್ಕಾಗತ್ತಾ? ಖುಷಿನೇ ಮರೆಯೋದಕ್ಕಾಗತ್ತಾ? ವಯಸ್ಸಿಗೂ ಸಂತೋಷಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸಂತೋಷ ಪಡೋದಕ್ಕೆ ಯಾವ ವಯಸ್ಸಿನ ಮಿತಿನೂ ಇಲ್ಲ ಅಮ್ಮ. ನೋಡಿ ನೋಡಿ, ನಿಮ್ಮ ಗುಳಿಕೆನೇ ನಿಮ್ಮ ನಗೋಕ್ಕೋಸ್ಕರ ಕಾಯ್ತಾ ಇದೆ. ಅಂಥದ್ರಲ್ಲಿ ವಯಸ್ಸಿನ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ. ನಗೋಕ್ ಬೇಕಾಗಿರೋದು ವಯಸ್ಸಲ್ಲ, ಮನಸ್ಸು. ಆ ನಿಮ್ಮ ಗುಳಿಕೆನೆಗೋಸ್ಕರನಾದ್ರೂ ಒಂದ್ಸರಿ ನಗ್ಬಿಡಿ. ಬರ್ತಿದೆ ಬರ್ತಿದೆ ಬಂತು. ಇಂಥ ನಾಟಕಗಳಿಗೇನೂ ಕಮ್ಮಿ ಇಲ್ಲ. ಎಲ್ಲ ಗೊತ್ತಿದ್ರು ತನಗೇನು ಗೊತ್ತೇ ಇಲ್ಲ, ತಾನು ಮುಗ್ದೆ ಅನ್ನೋ ಥರ ನಡ್ಕೊಳ್ಳೋದು. ಎಲ್ಲ ಆಸೆಗಳು ಮನಸ್ಸಲ್ಲಿದ್ದರೂ ತನಗೇನು ಬೇಕಾಗೇ ಇಲ್ಲ ಅನ್ನೋದು. ಇಂಥ ಮಾತುಗಳು ಕೇಳಿದ್ರೆ ಮೈಯೆಲ್ಲ ಉರಿಯುತ್ತೆ. ಅತ್ತೆ, ಉರಿಬೇಕಾಗಿರೋದು ನಮ್ಮ ಮೈಯಲ್ಲ, ಆ ತುಳಸಿಯವ್ರ ಕೈ. ಏನು ಹೇಳ್ತಿದ್ಯಾ? ಈ ನಗು ಮಾಯಾಗಿ ಅವರೆಲ್ಲ ಹೇಗೆ ಪರದಾಡ್ತಾರೆ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ನೀವು ನೋಡ್ತೀರಾ.